ಓಂ ತೇಜೋಸಿ ಶುಕ್ರಮಸಿ ಅಮೃತಮಸಿ ಧಾಮನಾಮಾಸಿ ಪ್ರಿಯಂ ದೇವಾನಾಮನಾಧೃಷ್ಟಂ ದೇವಯಜನಮಸಿ. ಶ್ರೀ ಗುರುಭ್ಯೋ ನಮಃ. ಆಶ್ವಮೇಧಿಕ ಪರ್ವದ 115ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಅದು ಸಮಾಪ್ತ ಆಗಿದೆ. ಅದರಲ್ಲಿ ಈ ಬ್ರಹ್ಮಕೂರ್ಚವನ್ನು ಹೇಗೆ ನಿರ್ಮಿಸಬೇಕು ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ತಥೈವ ಬ್ರಹ್ಮಕೂರ್ಚಂತು ಸಮಂತ್ರಂತು ಪೃಥಕ್ ಪೃಥಕ್ ಮಾಸಿ ಮಾಸಿ ಪಿಬೇದ್ಯಸ್ತು ತಸ್ಯ ಪಾಪಂ ಪ್ರಣಶ್ಯತಿ ಅಂತ ಬಂದಿತ್ತು. ಬ್ರಹ್ಮಕೂರ್ಚ ಅಂದ್ರೆ ಒಂದು ದಿವಸ ಪೂರ್ಣ ಉಪವಾಸ ಮಾಡಿ ಮರುದಿವಸ ಪ್ರಾತಃ ಕಾಲದಲ್ಲಿ ಪಂಚಗವ್ಯ ಪ್ರಾಶನ ಮಾಡುವುದಕ್ಕೆ ಬ್ರಹ್ಮಕೂರ್ಚ ಅಂತ ಹೇಳ್ತಾರೆ ಅಂತ. ಅಹೋರಾತ್ರೋಷಿತೋ ಭೂತ್ವ ಪೌರ್ಣಮಾಸ್ಯಾಂ ವಿಶೇಷತಃ ಪಂಚಗವ್ಯಂ ಪ್ರಿಪೇತ್ ಪ್ರಾತಃ ಬ್ರಹ್ಮಕೂರ್ಚ ವಿಧಿ ಸ್ಮೃತಃ ಅಂತ. ಅದಕ್ಕೆ ಬ್ರಹ್ಮಕೂರ್ಚ ಅಂತ ಹೇಳ್ತಾರೆ. ಆ ಬ್ರಹ್ಮಕೂರ್ಚ ಅಥವಾ ಪಂಚಗವ್ಯವನ್ನ ಮುತ್ತುಗದ ಎಲೆ, ಕಮಲದ ಎಲೆ ಅಥವಾ ಚಿನ್ನದ ಪಾತ್ರದಲ್ಲಿ ಇಡಬೇಕು ಅಂತ ಕೂಡ ಬಂದಿತ್ತು. ಆ ಬ್ರಹ್ಮಕೂರ್ಚವನ್ನ ಅಥವಾ ಪಂಚಗವ್ಯವನ್ನು ಸಿದ್ಧಪಡಿಸುವುದು ಹೇಗೆ? ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು ಗೋಮೂತ್ರವನ್ನು ಗ್ರಹಣ ಮಾಡಬೇಕು, ಸ್ವೀಕಾರ ಮಾಡಬೇಕು, ಒಂದು ಪಾತ್ರದಲ್ಲಿ ಹಾಕಬೇಕು. ಗಾಯತ್ರಿ ಮಂತ್ರದ ಅರ್ಥ ನಮ್ಗೆ ಗೊತ್ತಿದೆ. ಮುಂದೆ ಗಂಧದ್ವಾರ ಮಂತ್ರ ಶ್ರೀ ಸೂಕ್ತದ ಮಂತ್ರವನ್ನು ಹೇಳಿಕೊಂಡು ಗೋವಿನ ಸಗಣಿಯನ್ನು ತೆಗೆದುಕೊಳ್ಳಬೇಕು, ಅರ್ಥಾತ್ ಪಾತ್ರಕ್ಕೆ ಅದನ್ನ ಸುರಿಯಬೇಕು. ಮುಂದೆ ಆಪ್ಯಾಯಸ್ವ ಎಂಬ ಮಾತನ್ನು ಹೇಳಿ ಗೋವಿನ ಹಾಲನ್ನು ತಗೊಳ್ಬೇಕು. ದಧಿಕ್ರಾವಣ ಅನ್ನೋ ಮಂತ್ರವನ್ನು ಹೇಳಿ ಹಸುವಿನ ಮೊಸರನ್ನು ತಗೊಳ್ಬೇಕು. ತೇಜೋಸಿ ಶುಕ್ರಂ ಅಥವಾ ಶುಕ್ರಮಸಿ ಅನ್ನುವಂಥ ಈ ಮಂತ್ರವನ್ನು ಹೇಳಿ ಆ ತುಪ್ಪವನ್ನು ಗ್ರಹಿಸಬೇಕು ಅಂತ ಬಂದಿದೆ ಅಲ್ಲಿ. ಆ ಮಂತ್ರದ ಅರ್ಥವನ್ನು ನಾವೀಗ ನೋಡಬೇಕು. ತೇಜೋಸಿ ಶುಕ್ರಮಿತಿ ಆಜ್ಯಂ ಅಂತ ಶ್ಲೋಕ. ಆ ತೇಜೋಸಿ ಶುಕ್ರಂ ಅನ್ನುವಂಥ ಮಂತ್ರ ಏನಿದೆ ಅದು 72ನೇ ಶ್ಲೋಕ ಅಥವಾ 65ನೇ ಶ್ಲೋಕ ಬೇರೆ ಬೇರೆ ಪಾಠಗಳಲ್ಲಿ. ಆ ಮಂತ್ರದ ಅರ್ಥವನ್ನು ನಾವು ನೋಡಬೇಕು. ಹಾಗೆ ಮುಂದೆ ಇನ್ನೂ ಇರುವಂಥ ಕೆಲವು ಮತ್ತೆರಡು ಮಂತ್ರಗಳ ಅರ್ಥಗಳನ್ನು ಕೂಡ ಮುಂದೆ ನೋಡೋಣ. ಏನು ಆ ಮಂತ್ರಕ್ಕೆ ಅರ್ಥ? ಅಲ್ಲಿ ಎರಡು ಮಂತ್ರಗಳಿವೆ. ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋವಹ ಸವಿತೋ ಪುನಾತ್ವಚ್ಛಿದ್ರೇಣ ಪವಿತ್ರೇಣ ವಸೋಹ ಸೂರ್ಯಸ್ಯ ರಶ್ಮಿವಿಹಿ ಅಂತ ಇದೊಂದು ಮಂತ್ರ. ಅಥವಾ ತೇಜೋಸಿ ಶುಕ್ರಮಸಿ ಅಮೃತಮಸಿ ಧಾಮನಾಮಾಸಿ ಪ್ರಿಯಂ ದೇವಾನಾಂ ಅನಾಧೃಷ್ಟಂ ದೇವಯಜನಮಸಿ ಅಂತ ಹೀಗೆ ಎರಡು ಮಂತ್ರಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಆ ಮೊದಲನೇ ಮಂತ್ರದ ಅರ್ಥವನ್ನು ಪೂರ್ಣವಾಗಿ ನಾನು ಗ್ರಹಿಸಲಿಕ್ಕೆ ಆಗಲಿಲ್ಲ. ಆದ್ರಿಂದ ಎರಡನೇ ಮಂತ್ರವನ್ನೇ ನಾನು ಗ್ರಹಿಸಿ ಅದರ ಅರ್ಥವನ್ನು ಈಗ ಹೇಳುವವನಿದ್ದೇನೆ. ಇದರ ಮಂಗಲದಲ್ಲೂ ಕೂಡ ಅದೇ ಮಂತ್ರವನ್ನು ಹೇಳಿದೆ. ತುಪ್ಪಕ್ಕೆ ಅದು ಹೇಳುವಂತೆ ಕಂಡರೂ ಕೂಡ ಆ ತುಪ್ಪದ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನೇ ಅದು ವರ್ಣಿಸುವುದು. ಭಗವಂತನೇ ನೀನು ತೇಜಸ್ವರೂಪನಾಗಿದ್ದೆ, ಬೆಳಕಿನ ಸ್ವರೂಪನಾಗಿದ್ದೆ. ಅದು ತಿಜ ಅನ್ನೋ ಧಾತುವಿನಿಂದ ಹುಟ್ಟಿದ್ದು. ತಿಜ ನಿಶಾನೆ ಕ್ಷಮಾಯಾಂಚ ಅಂತ ಎರಡು ಅರ್ಥಗಳನ್ನು ಅದು ಕೇಳ್ತಾರೆ. ಒಂದು ತೀಕ್ಷ್ಣವಾಗಿರುವುದು ಅಥವಾ ಇನ್ನೊಂದನ್ನು ತೀಕ್ಷ್ಣವಾಗಿ ಮಾಡುವುದು, ಮತ್ತೆ ಎಲ್ಲವನ್ನೂ ಸಹಿಸುವುದು ಅಂತ ಹೀಗೆ ಎರಡು ಅರ್ಥಗಳನ್ನು ಹೇಳ್ತಾರೆ. ಭಗವಂತ ಸ್ವಯಂ ತನ್ನ ಪ್ರಭೆಯಿಂದ ತನ್ನ ಜ್ಞಾನದಿಂದ ತೀಕ್ಷ್ಣನಾದವನು. ಮತ್ತೆ ಭಕ್ತರ ಜ್ಞಾನವನ್ನು ಕೂಡ ಮನಸ್ಸನ್ನು ಕೂಡ ತೀಕ್ಷ್ಣವನ್ನಾಗಿ ಮಾಡುವವನಾದ್ದರಿಂದ ಆತನನ್ನ ತಿಜ ನಿಶಾನೆ ಕ್ಷಮಾಯಾಂಚ ಅಂತ ಈ ಧಾತುವಿನ ಮೂಲಕ ಭಗವಂತನನ್ನು ತೇಜಸ್ ಅಂತ ಹೇಳಬಹುದು. ತೇಜಯತಿ ನಮ್ಮೆಲ್ಲರ ಬುದ್ಧಿಯನ್ನು ತೀಕ್ಷ್ಣಗೊಳಿಸುವುದರಿಂದ ಕೂಡ ಆತ ತೇಜಸ್ ಆಗಿದ್ದಾನೆ. ಮುಂದೆ ಶುಕ್ರ ಅಂದ್ರೆ ಶುಕ್ರಂ ತತ್ ಶೋಕರಾಹಿತ್ಯ. ಭಗವಂತ ಶೋಕರಹಿತ ಆದ್ದರಿಂದ ಅವನನ್ನು ಶುಕ್ರ ಅಂತ ಹೇಳ್ತಾರೆ. ಅಮೃತ ಅಂದ್ರೆ ನಾಶರಹಿತ, ಇದು ಗೊತ್ತಿದ್ದೇ ಇದೆ. ಧಾಮ ಅಂದ್ರೆ ಮನೆ ಅಂತ ಅರ್ಥ. ಧಾಮ ಅನ್ನುವ ಶಬ್ದವೇ ನಿಷ್ಪನ್ನ ಆಗಿರುವುದು ಧಾನ್ಯ ಧಾರಣ ಪೋಷಣೆಯೋ, ಎಲ್ಲವನ್ನೂ ತನ್ನ ಒಳಗಡೆ ಇಟ್ಕೊಳ್ತದೆ.
ಎಲ್ಲರನ್ನೂ ಧರಿಸ್ತದೆ ಮತ್ತು ಪೋಷಣೆ ಮಾಡ್ತದೆ. ಅದಕ್ಕೆ ಮನೆ ಎಲ್ಲರನ್ನೂ ತನ್ನೊಳಗೆ ಇಟ್ಕೊಂಡು ರಕ್ಷಿಸುವುದರಿಂದ ಮನೆಗೆ ಧಾಮ ಅಂತಾರೆ. ಭಗವಂತನು ಎಲ್ಲರನ್ನೂ ರಕ್ಷಿಸುವುದರಿಂದ ಪೋಷಿಸುವುದರಿಂದ ಅವನೇ ಧಾಮ. ಹೀಗೆ ಆ ಕಾರಣದಿಂದ ಭಗವಂತನನ್ನ ಧಾಮ ಅಂತ ಹೇಳ್ತಾರೆ. ಅದೆಂಥ ಧಾಮ ಅಂದ್ರೆ ದೇವಾನಾಂ ಪ್ರಿಯಂ ಧಾಮ, ದೇವತೆಗಳಿಗೆ ಅತ್ಯಂತ ಪ್ರಿಯವಾದಂಥ ಧಾಮ ಇದು. ಮನುಷ್ಯರಾದವರು ಲೌಕಿಕ ಸಂಗತಿಗಳಲ್ಲಿ ಮುಳುಗಿರ್ತಾರೆ. ಆದರೆ ದೇವತೆಗಳು ಅತ್ಯಂತ ತಮಗೆ ಪ್ರಿಯವಾದ ಧಾಮ ಅಂತ ಬಯಸುವುದು ಈ ಭಗವಂತನನ್ನೇ. ಮತ್ತು ಅನಾದೃಷ್ಟಂ ಧಾಮ, ಲೌಕಿಕವಾದ ಮನೆಗಳು, ನಮ್ಮ ಸ್ಥಾನಗಳು ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಾದ ನಾಶಕ್ಕೆ, ಧಕ್ಕೆಗೆ ಒಳಗಾಗುವಂಥವು. ಆದರೆ ಪರಮಾತ್ಮ ಮಾತ್ರ ಅನಾದೃಷ್ಟವಾದ ಧಾಮ, ಎಂದೂ ಕೂಡ ನಾಶ ಹೊಂದದಂತಹ ಧಾಮ ಅಂತ ನಾವು ಆ ಭಗವಂತನನ್ನು ಹೇಳಬಹುದು. ಮತ್ತೆ ದೇವ ಯಜನಮಸಿ, ಆ ದೇವತೆಗಳು ಮಾಡುವಂಥ ಯಜನ ಯಾಗ, ಅದಕ್ಕೆ ಇವನೇ ಪಾತ್ರ. ಇವನ ಕುರಿತಾಗಿ ಅವರು ಯಜ್ಞ ಮಾಡುವುದು, ಇದು ನಮ್ಗೆ ಗೊತ್ತಿದ್ದೇ ಇದೆ. ಅಥವಾ ದೇವತೆಗಳ ಮೂಲಕ ಈತ ಯಜ್ಞವನ್ನು ಮಾಡಿಸಿ ಅವರಿಗೆ ಸದ್ಗತಿಯನ್ನು ಕೊಡ್ತಾನೆ. ಹೀಗೆ ಈ ಕಾರಣದಲ್ಲೂ ಕೂಡ ಆತನನ್ನು ದೇವ ಯಜನ ಅಂತ ಹೇಳಬಹುದು ಅಂತ ಕಂಡು ಬರ್ತದೆ. ಈ ಮಂತ್ರದಿಂದ ತುಪ್ಪವನ್ನು ಗ್ರಹಿಸಿ ಅದನ್ನು ಪಾತ್ರಕ್ಕೆ ಹಾಕಬೇಕು ಅಂತ ಕೇಳಿ ಬರ್ತದೆ. ಉಳಿದ ಮಂತ್ರಗಳನ್ನು ಮುಂದೆ ನೋಡೋಣ. ಅದರಲ್ಲಿ ದೇವಸ್ಯತ್ವ ಸವಿಷ್ಣು ಎಂಬ ಮಂತ್ರದಿಂದ ಕುಶೋದಕ ಹಾಕಿಕೊಳ್ಳುವುದು ಅಂತಿದೆ. ಅಲ್ಲಿ ದೇವಸ್ಯತ್ವ ಅನ್ನೋ ಮಂತ್ರದ ಅರ್ಥ ಹಿಂದೆ ನಾವು ಅನೇಕ ಕಡೆ ನೋಡೇ ಇದ್ದೀವಿ. ಅಪವಿಷ್ಟ ಮಂತ್ರದಿಂದ ಗೋಧಿ ಹಿಟ್ಟನ್ನು ಸೇರಿಸಬೇಕು ಅಂತಿದೆ, ಅದನ್ನು ಕೂಡ ನಾವು ಈ ಹಿಂದೆ ನೋಡೇ ಇದ್ದೀವಿ. ಆದರೆ ಭದ್ರಂನೂ ಅಪಿ ವಾತಯ ಮನೋ ದಕ್ಷಮುತ ಕ್ರತುಂ ಅನ್ನುವಂಥ ಮಂತ್ರವೊಂದನ್ನು ನೋಡುವುದು ಉಳಿದಿದೆ. ಆ ಮಂತ್ರದಿಂದ ನೀರಿನಲ್ಲಿ ನಿಂತು ಸೂರ್ಯನಿಗೆ ಅಭಿಮುಖನಾಗಿ ಆ ರಕ್ಕಿನ ಪಾದವನ್ನು ಹೇಳಬೇಕು ಅಂತ ಬಂದಿದೆ. ಅದು ಪಾಪ ಪರಿಹಾರಕ ಅಂತ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಭದ್ರಂನೋ ಅಪಿವಾತಯ ಮನೋ ದಕ್ಷಮುತಕ್ರತುಂ ಅಥಾತೆ ಸಖ್ಯೆ ಅಂಧಸೋ ವಿವೋ ಮದೆ ರಣನ್ ಗಾವೋನು ಯವಸೆ ವಿವಕ್ಷಸೆ. ಈ ಮಂತ್ರದ ಅರ್ಥವನ್ನು ಈಗ ನಾವು ನೋಡಬೇಕು. ಭದ್ರಂನಃ ಇತಿ ಯಃ ಪಾದಂ ಪಠನ್ ಋಕ್ಸಂಹಿತಾಂ ತದಾ ಅಂತರ್ಜಲೇ ವಾ ಭ್ಯಾದಿತ್ಯೆ ತಸ್ಯ ಪಾಪಂ ಪ್ರಣಶ್ಯತಿ. ಇದು ಈ ವೈಷ್ಣವ ಧರ್ಮ ಪರ್ವದ ಆಶ್ವಮೇಧಿಕ ಪರ್ವದ, ಮಹಾಭಾರತದ ಆಶ್ವಮೇಧಿಕ ಪರ್ವದ 115ನೇ ಅಧ್ಯಾಯ, ಅಲ್ಲಿ ಕೊನೆಗೆ ಬರುವಂತಹ ಶ್ಲೋಕ. ಸೂರ್ಯನಿಗೆ ಅಭಿಮುಖನಾಗಿ ನಿಂತ್ಕೊಂಡು ಭದ್ರಂನಃ ಅನ್ನುವಂಥ ವೃಕ್ಕಿನ ಒಂದು ಪಾದವನ್ನು ಹೇಳಬೇಕು. ಅಥವಾ ಋಗ್ವೇದ ಸಂಹಿತಾವನ್ನಾದರೂ ಶಕ್ತಿಗನುಸಾರವಾಗಿ, ಸಮಯಕ್ಕನುಸಾರವಾಗಿ ಪಠಿಸಬೇಕು. ಹಾಗೆ ಮಾಡಿದರೆ ಅವನ ಎಲ್ಲ ಪಾಪ ಪರಿಹಾರ ಕಾಣ್ತದೆ ಅಂತ ಅಲ್ಲಿ ವರ್ಣನೆ ಮಾಡಿದರು. ಅದರ ಅರ್ಥ ನಾವೀಗ ನೋಡಬೇಕಾಗುತ್ತೆ. ಅವರು ಸಾಯಣಾಚಾರ್ಯ ಹೇಳಿದಂತಹ ಅರ್ಥವನ್ನು ಹೇಳ್ತಾನೆ. ಸೋಮ ಅಂತ ಸೋಮನಲ್ಲಿ ಪ್ರಾರ್ಥನೆ. ನಹ ಅಸ್ಮದೀಯಂ ಮನಃ, ನಮ್ಮ ಮನಸ್ಸನ್ನ ಭದ್ರಂ ಕಲ್ಯಾಣಂ ವಾತಯ ಕಾರಯ, ನಮ್ಮ ಮನಸ್ಸನ್ನು ನೀನು ಮಂಗಳಕರವನ್ನಾಗಿ ಮಾಡು. ಮತ್ತೆ ಅದರ ಅರ್ಥ ನಮ್ಮ ಮನಸ್ಸನ್ನ ಶುಭ ಸಂಕಲ್ಪವುಳ್ಳದನ್ನಾಗಿ ಮಾಡು ಅಂತ. ಅಸ್ಮಾಕಂ ಮನಃ ಶುಭ ಸಂಕಲ್ಪಂ ಕುರು ಇತ್ಯರ್ಥಃ. ತಥಾ ದಕ್ಷಮುತ, ದಕ್ಷಮಪಿ. ದಕ್ಷ ಅಂದ್ರೆ ವೃದ್ಧಂ ಸರ್ವವ್ಯಾಪಿನಂ ಅಂತರಾತ್ಮಾನಮಪಿ. ದಕ್ಷ ಅಂದ್ರೆ ಸರ್ವವ್ಯಾಪಿಯಾದಂತಹ ಅಂತರಾತ್ಮ ಅಂತ ಅರ್ಥ. ಆ ಅಂತರಾತ್ಮನನ್ನು ಕೂಡ ಭದ್ರಂ ಶುಭಕಾರಿತ್ವ ಲಕ್ಷಣಂ ಪ್ರಾಪಯ, ಆ ಅಂತರಾತ್ಮನಾದ ಭಗವಂತ ನಮಗೆ ಶುಭಕಾರಿಯಾಗಲಿ ಅಂತ ಅದರ ಪ್ರಾರ್ಥನೆ. ಅಸ್ಮಾಕಂ ಅಂತರಾತ್ಮಾನಂ ಶುಭಕಾರಿಣಂ ಕುರು ಇತ್ಯರ್ಥಃ. ಉತ ಮತ್ತೇನ್ ಮಾಡಬೇಕು? ಕ್ರತುಂ ಪ್ರಜ್ಞಾನಂ, ನಮ್ಮ ಜ್ಞಾನ ಏನಿದೆ ಆ ಜ್ಞಾನವನ್ನ ಶುಭ ಸಂಕಲ್ಪವುಳ್ಳದನ್ನಾಗಿ, ಶುಭ ಅಧ್ಯವಸಾಯ ಲಕ್ಷಣಂ
ಪ್ರಾಪಯ ಶುಭಾಧ್ಯವಸಾಯನಂ ಕುರು ಇತ್ಯರ್ಥಃ. ನಮ್ಮ ಜ್ಞಾನ ಶುಭವುಳ್ಳದ್ದಾಗಲಿ, ದೃಢವಾದ ಮಂಗಳಕರವಾದ ನಿಶ್ಚಯವುಳ್ಳದ್ದಾಗಲಿ ಅಂತ ಅದರ ಅರ್ಥ. ಮತ್ತೆ ತೇ ಸ್ತೋತಾರಹ, ನಿನ್ನನ್ನು ಸ್ತುತಿಸುವಂತಹ ವ್ಯಕ್ತಿಗಳು. ಸ್ತೋತಾರಹ ಅಂತಿಲ್ಲ, ಅದರಲ್ಲಿ ಅಧ್ಯಾಯ ಅಂತ ಮಾಡ್ಕೋಬೇಕು. ತೇ ತವ ಸಖ್ಯೆ, ನಿನ್ನ ಸ್ನೇಹದಲ್ಲಿ ಅವರಿರಲಿ. ಸ್ನೇಹ ಅಂದ್ರೆ ಸ್ತುತ್ಯ ಸ್ತೋತ್ರ ಮತ್ತು ಈಜ್ಯ ಎಷ್ಟೃತ್ವ ಎಂಬತಕ್ಕಂಥ ಸಂಬಂಧ. ಭಗವಂತ ಸ್ತುತ್ಯ, ನಾವು ಸ್ತೋತ್ರಗಳು. ಭಗವಂತ ಈಜ್ಯ, ನಾವು ಎಷ್ಟೃಗಳು. ಅವನು ಯಜ್ಞ ಮಾಡಿಸಿಕೊಳ್ಳಲ್ಪಡುವವನು, ನಾವು ಯಜ್ಞ ಮಾಡುವವರು. ಅವನನ್ನು ಕುರಿತಾಗಿ ಯಜ್ಞ ಮಾಡುವುದು ನಾವು. ಇಂಥ ಒಂದು ಸಂಬಂಧ, ಸ್ನೇಹ ಸಂಬಂಧ ನಮಗೂ ನಿನಗೂ ಇದೆ. ಅಂಥ ಸಂಬಂಧದಲ್ಲಿ ಈ ಎಲ್ಲ ಸಾಧಕರು ಕೂಡ ರಮಂತಾಂ, ರಣನ್ ಅಂದ್ರೆ ರಮಂತಾಂ, ಸಂತೋಷ ಪಡಲಿ. ಅದಕ್ಕೆ ದೃಷ್ಟಾಂತ ಏನಂದ್ರೆ ಗಾವೋನ ಯವಸೆ ಯಥಾ ಧೇನವಹ, ಈ ಆಕಳುಗಳು ಘಾಸೆ ರಮಂತೆ, ಹುಲ್ಲನ್ನು ನೋಡಿ ಹೀಗೆ ಸಂತೋಷ ಪಡ್ತಾವ. ಘಾಸೆ ರಮಂತೆ ಪ್ರೀತಿಂ ಕುರುವಂತಿ ತದ್ವತ್, ಅದರಂತೆ ಅಂತ. ಕಸ್ಮಿನ್ ಸತಿ, ಯಾವಾಗ ಅಂದ್ರೆ ಅಂಧಸಹ ಸೋಮಾಖ್ಯ ಅನ್ನಸ್ಯ ಸಂಬಂಧಿನಿ. ಅಂಧಸ್ ಅಂದ್ರೆ ಅನ್ನ. ಯಜ್ಞದಲ್ಲಿ ಅಂಧಸ್ ಅಂದ್ರೆ ಸೋಮವೆಂಬುದೇ ಒಂದು ಅನ್ನ. ಈ ಅನ್ನಕ್ಕೆ ಸಂಬಂಧಿಸಿದಂತೆ ವಹ ಅಂದ್ರೆ ತವ, ಸೋಮನೇ ನಿನಗೆ, ವಿಮದೆ ವಿವಿಧ ಸೋಮಜನ್ಯ ಮದ ನಿಮಿತ್ತೇ ಸತಿ, ಸೋಮರಸವನ್ನ ಪಾನ ಮಾಡಿಸಿದಾಗ ನಿನಗದರಿಂದ ಮದ ಬರ್ತದೆ. ಹೀಗೆ ಮದ, ಸೋಮರಸವನ್ನು ನಿನಗೆ ಪಾನ ಮಾಡಿಸಿ ಮದಕ್ಕೆ ಕಾರಣ ಆಗುವುದರಿಂದ ಅದರಿಂದ ವಿವಕ್ಷತೆ, ಸೋಮನೇ ನೀನು, ಸೋಮರಸವೇ ನೀನು ಶ್ರೇಷ್ಠನಾಗಿದ್ದಿ, ಮಹಾನ್ ಭವಸಿ ಅಂತಿಷ್ಟಿದು ಸಾಯಣಾಚಾರ್ಯ ಹೇಳಿರುವಂತಹ ಅರ್ಥ. ಅದನ್ನ ಈ ಸೋಮ ಅಂದ್ರೆ ಸಾಮಾನ್ಯ ಸೋಮರಸ ಅಂತಾನೆ ಅವ್ರ ಅರ್ಥ ತಗೊಳ್ತಾರೆ ಸಾಯಣಾಚಾರ್ಯರು, ಅದು ನಮ್ಗೆ ಗೊತ್ತಿದೆ. ಆದ್ರೆ ಸೋಮ ಅಂದ್ರೆ ಇದು ಮುಖ್ಯ ಪ್ರಾಣನ ಮತ್ತು ಅವನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಸ್ತೋತ್ರ, ಇದು ಮುಖ್ಯವಾಗಿ. ಆದ್ರಿಂದ ನಾನು ಇದಕ್ಕೆ ಏನು ಅರ್ಥ ಮಾಡ್ಕೊಳ್ಳೋದಕ್ಕಂತ ಪ್ರಯತ್ನ ಪಡ್ತೀನಿ ಅಂದ್ರೆ, ಮನಃ, ನಮ್ಮ ಮನಸ್ಸನ್ನು ನೀನು ಭದ್ರಂ ಅಪಿವಾತಯ, ನೀನು ನಮ್ಮ ಮನಸ್ಸನ್ನ ಮಂಗಳಕರವನ್ನಾಗಿ ಮಾಡುವ. ಮನಸ್ಸಿಗೆ ಯಾವತ್ತು ಮಂಗಳಕರವಾದ ಆಲೋಚನೆಗಳೇ ಇರಲಿ, ಅದು ಹಿಂದಿನ ಅರ್ಥವೇ. ಮತ್ತೆ ಮುಂದೇನಿದೆ ಅಂದ್ರೆ ದಕ್ಷ ಅಂತಂದ್ರೆ ಮನೋ ದಕ್ಷ ಮುತಕ್ರತುಂ ಅಂತಿದೆಯಲ್ಲ, ಅಲ್ಲಿ ಹೀಗೆ ಅರ್ಥ ಮಾಡ್ತೇನೆ ನಾನು. ಕ್ರತು ಅಂದ್ರೆ ಜ್ಞಾನ, ಆಲೋಚನೆ. ಸ್ವಲ್ಪ ಸಾಯಣಾಚಾರ್ಯ ಹೇಳಿದ ಅರ್ಥನೇ ಇದೆ, ಆದರೆ ವಿಶೇಷಗಳು ಯಾವ್ದಾವ್ದು ಏನು ವಿಶೇಷಣ ಅನ್ನೋದನ್ನ ಸ್ವಲ್ಪ ಬದಲು ಮಾಡ್ಕೊಳ್ತೇನೆ ಅಷ್ಟೇ. ಕ್ರತು ನಮ್ಮ ಆಲೋಚನೆಯನ್ನ ದಕ್ಷಂ ಅಂದ್ರೆ ಸಮರ್ಥವನ್ನಾಗಿ ಮಾಡುವ. ಇಲ್ಲಿ ನೋಡಿ, ಭದ್ರಂ ಅಂತೂ ವಿಶೇಷಣ ಮೊದಲಿದೆ, ವಿಶೇಷವಾದ ಮನಸ್ಸು ಆಮೇಲಿದೆ. ವಾತಯ ಅಂದ್ರೆ ಗಮಯ ಅಂತ ಅರ್ಥ. ನಮ್ಮ ವಿಶೇಷ ಆಮೇಲಿದೆ ಮನಸ್ಸು, ಅದನ್ನ ಮೊದಲಿಟ್ಕೊಂಡು ಮನಸ್ಸನ್ನ ಭದ್ರಂ, ಶುಭ ಸಂಕಲ್ಪ ಉಳ್ಳದನ್ನಾಗಿ ಮಾಡುವಂತ ಮಾಡಿದ್ದೇವೆ. ಹಾಗೆ ಮನೋದಕ್ಷ ಮುತ ಕ್ರತುಂ, ಕ್ರತು ಅಂದ್ರೆ ಆಲೋಚನೆ, ಆ ವಿಶೇಷವು ಆಮೇಲಿದೆ, ಆಲೋಚನೆ ಜ್ಞಾನ. ಅದನ್ನ ದಕ್ಷಂ ಸಮರ್ಥವನ್ನಾಗಿ ಮಾಡುವ. ನಮ್ಮ ಆಲೋಚನೆ ಯಾವತ್ತು ಸರಿಯಾದ ದಿಕ್ಕಿನಲ್ಲಿ ಇರಲಿ ಅಂತ ಹೀಗೆ ಅದರ ಅರ್ಥ. ಅಲ್ಲೇ ಬಂದಿರೋದು, ಯಾವತ್ತು ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪಗಳು ಮೂಡದಿರಲಿ, ಶುಭ ಸಂಕಲ್ಪಗಳೇ ಮೂಡಲಿ. ನಮ್ಮ ಮನಸ್ಸು ಪಾಪ ಪುಣ್ಯ ನ್ಯಾಯ ಅನ್ಯಾಯ ಇತ್ಯಾದಿಗಳನ್ನ ಸರಿಯಾಗಿ ಆಲೋಚನೆ ಮಾಡಿ ಪ್ರವೃತ್ತ ಆಗುವಂತಾಗಲಿ ಅಂತ ತೀಕ್ಷ್ಣವಾದ ಆಲೋಚನಾ ಶಕ್ತಿ ನಮಗೆ ಬರಲಿ ಅಂತ. ಆದ್ರಿಂದ ಈ ಮಂತ್ರವನ್ನು ನಾವು ಜಪಿಸಿದಾಗ ಪಾಪ ಪರಿಹಾರ ಆಗೋದು. ಅಥ ಮುಂದೆ ಅಧಾತೆ ಸಖ್ಯೆ ಅಂತಿದೆಯಲ್ಲ, ಅಧಾ ಅಂತಿದೆ ಅಲ್ಲಿ ಮೂಲ ಮಂತ್ರದಲ್ಲಿ. ಅಧಾ ಅಂತಂದ್ರೆ ಅಥ ಅಂತ ಅದರ ಅರ್ಥ. ತೇ ನಿನ್ನ ಸಖ್ಯೆ, ಸ್ನೇಹದಲ್ಲಿ, ನಿನ್ನ ಸ್ನೇಹ ಭಕ್ತರಾದಂಥ ನಮಗೆಲ್ಲರಿಗೂ ಇದೆ. ಹೌದು, ಅದೆಂಥ ಸ್ನೇಹ ಅಂದ್ರೆ ಅಂಧಸೋ ವಿಮದೆ. ಅಂಧಸ್ ಅಂದ್ರೆ ಅನ್ನ, ಸಕಲ ಭೋಗಗಳು. ಆ ಭೋಗಕ್ಕೆ ಸಂಬಂಧಪಟ್ಟಂತೆ ಭೋಗಗಳನ್ನು ಕೊಟ್ಟು ಮದ,
ವಿಮದೆ ನಾನಾ ರೀತಿಯಾದ ಸಂತೋಷವನ್ನ ನಮಗಿದು ಕೊಡ್ತದೆ ನಿನ್ನ ಸಖ್ಯ. ಹೀಗೆ ಸಖ್ಯಕ್ಕೆ ವಿಮದ ಅಂತನ್ನುವುದು ವಿಶೇಷಣ ನಾನು ಮಾಡಿಕೊಂಡ ಕ್ರಮದಲ್ಲಿ. ಹೀಗೆ ಭಗವಂತನ ಸಖ್ಯ ಅನ್ನುವುದು ಅನೇಕ ರೀತಿಯ ಭೋಗಗಳನ್ನ ನಮಗೆ ಕೊಟ್ಟು ಆ ಭೋಗಗಳ ಆನಂದವನ್ನು ಕೂಡ ನಮಗೆ ಕೊಡುವುದರಿಂದ ಆನಂದಕ್ಕೆ ಅದು ಕಾರಣ. ಅಂಥ ಸಖ್ಯದಲ್ಲಿ ಭಗವಂತನೇ ನಿನ್ನ ಸಖ್ಯದಲ್ಲಿ ಈ ಸಾಧಕರೆಲ್ಲರೂ ಕೂಡ ಅಥವಾ ನಮ್ಮ ಮನಸ್ಸು ಎಲ್ಲ ಸಾಧಕರು ರಮಂತಾನ್ ಅಥವಾ ನಮ್ಮ ಮನಸ್ಸು ಆ ಸಖ್ಯದಲ್ಲಿಯೇ ಸಂತೋಷ ಪಡಲಿ. ನಮಗೆ ಆ ಒಂದು ಸಖ್ಯವನ್ನು ಬಿಟ್ಟು ಬೇರೆ ಏನೂ ಬೇಡ. ಸುಖ ಆಗಲಿ ದುಃಖವಾಗಲಿ ಸಖನೀಯನಾಗಿರೋ ಭಗವಂತನೇ ಅಂತ ಆ ಭಗವಂತನ ಸನ್ನಿಧಾನದಲ್ಲಿ ಅದನ್ನು ಪ್ರಾರ್ಥನೆ. ಅದಕ್ಕೆ ದೃಷ್ಟಾಂತ ಆ ಮುಂದಿಂದು. ಆ ದೃಷ್ಟಾಂತ ಅರ್ಥವನ್ನೆಲ್ಲ ಸಾಯಣಾಚಾರ್ಯ ಹೇಗೆ ಹೇಳಿದಾನೋ ಹಾಗೆ ನಾನು ಕೂಡ ಹೇಳಿದೆ. ಗಾವಹ ಯವಸೆ ವಿವಕ್ಷಸೆ ನ, ಗೋವುಗಳು ಯವಸೆ ಅಂದ್ರೆ ಹುಲ್ಲಿಗಾಗಿ, ವಿವಕ್ಷಸೆ ವಕ್ಷಸ್ ಅಂದ್ರೆ ಹೃದಯ ಪೂರ್ತಿಯಾಗಿ ಆ ಹುಲ್ಲನ್ನು ತಿಂದು ಗೋವುಗಳು ಹೇಗೆ ಸಂತೋಷ ಪಡ್ತಾವೋ ಅಲ್ಲಿಯೇ ತೃಪ್ತವಾಗಿರ್ತಾವ. ಅದನ್ನು ಬಿಟ್ಟು ಅವು ಬೇರೆ ಕಡೆ ಹೋಗೋದೇ ಇಲ್ಲ. ಅವುಗಳಿಗೆ ಬೇಕಾಗಿರುವುದು ಹುಲ್ಲು. ಹಾಗೆ ನಮಗೂ ಕೂಡ ಬೇಕಾಗಿರುವುದು ನಿನ್ನ ಸಖ್ಯದ ಆನಂದ. ಅದಕ್ಕಿಂತ ಹೆಚ್ಚಿಂದೇನು ನಾವು ಬೇಕಾಗಿಲ್ಲ ಅಂತ ಆ ಭಗವಂತನ ಬಳಿ ಪ್ರಾರ್ಥನೆ. ನಮಗೆ ಲೌಕಿಕ ಸುಖಗಳು, ಲೌಕಿಕ ಪದಾರ್ಥಗಳನ್ನ, ಭೋಗ ಪದಾರ್ಥಗಳನ್ನ ನೀನು ಕೊಟ್ಟು ಅದರ ಸಖ್ಯವನ್ನ, ಆ ಲೌಕಿಕ ಪದಾರ್ಥಗಳಿಂದ ಬರುವಂತಹ ಆನಂದವನ್ನ ಸವಿಯೋ ಅವಕಾಶವನ್ನು ಕೊಟ್ಟದ್ದಾದರೆ ನಾವು ಸಾಧನ ಮಾರ್ಗದಿಂದ ಚ್ಯುತರಾಗಿರ್ತೀವಿ. ಹಾಗಾಗದಿರಲಿ, ಯಾವತ್ತೂ ಕೂಡ ನಿನ್ನ ಸಖ್ಯವೇ ನಮಗಿರಲಿ ಅಂತ ಅದರ ಪ್ರಾರ್ಥನೆಯ ಅರ್ಥ. ಹೀಗೆ ಇಂಥ ಮಂತ್ರದಿಂದ ಆ ಭಗವಂತನನ್ನ ಪ್ರಾರ್ಥಿಸಬೇಕು ಅಂತ ಅದರ ಅರ್ಥ. ಕೊನೆಯದಾಗಿ ಇನ್ನೊಂದು ಬಾರಿ ಸರಳವಾಗಿ ಅನ್ವಯಾರ್ಥ ಹೇಳ್ತೇನೆ. ಹೇ ಸೋಮ, ಮುಖ್ಯ ಪ್ರಾಣನಲ್ಲಿ ಅಂತರ್ಯಾಮಿಯಾದ ಭಗವಂತನೇ, ನಹ ನಮ್ಮ ಮನಸ್ಸನ್ನು ಭದ್ರಂ ಶುಭ ಸಂಕಲ್ಪವುಳ್ಳದ್ದನ್ನಾಗಿ ಅಪಿವಾತಯ ಮಾಡು, ಉತ ಮತ್ತು ಕೃತುಂ ನಮ್ಮ ಆಲೋಚನೆಯನ್ನು ದಕ್ಷಂ ತೀಕ್ಷ್ಣವನ್ನಾಗಿ ವಾತಯ ಮಾಡು, ಅಧಾ ಮತ್ತು ತೇ ನಿನ್ನ ಅಂಧಸಹ ಭೋಗ ಪದಾರ್ಥಗಳಿಗೆ ಸಂಬಂಧಪಟ್ಟಂತಹ ವಿಮದೆ ನಾನಾ ರೀತಿಯಾದ ಸಂತೋಷಕ್ಕೆ ಕಾರಣವಾದ ಸಖ್ಯದಲ್ಲಿ ನಹ ನಮ್ಮ ಮನಸ್ಸು ರಣನ್ ಸಂತೋಷ ಪಡಲಿ, ಗಾವಹ ಹಸುಗಳು, ವಿವಕ್ಷಸೆ ಹೃದಯ ಪೂರ್ತಿಯಾಗಿ ಮನಸ್ಸು ತುಂಬಿ, ಯವಸೆ ಹುಲ್ಲಿನಲ್ಲಿ, ನ ಹೇಗೋ ಹುಲ್ಲಿನಲ್ಲಿ ಅವು ಹೇಗೆ ಸಂತೋಷ ಪಡ್ತಾವೋ ಹಾಗೆ ನಮ್ಮ ಮನಸ್ಸು ಕೂಡ ನಿನ್ನ ಸಖ್ಯದಲ್ಲಿಯೇ ಸಂತೋಷ ಪಡಲಿ ಅಂತ ಅದರ ಪ್ರಾರ್ಥನೆ. ಇಷ್ಟು ಮಂತ್ರವನ್ನು ಜಪಿಸಿದ್ರೆ ಎಲ್ಲ ರೀತಿಯಾದ ದೋಷಗಳು ಕೂಡ ಪರಿಹಾರ ಕಾಣುತ್ತವೆ ಅಂತ ಕೇಳಿ ಬರ್ತದೆ.